ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಇನ್ನು 2 ದಿನ ಬಾಕಿ ಇದ್ದು ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕಾಂಗ್ರೆಸ್ಗೆ ಮತ ವಿಭಜನೆಯ ಭಯ ಹುಟ್ಟಿಸಿದ್ದಾರೆ. ದಾವಣಗೆರೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿನಯ್ ಕುಮಾರ್ಗೆ ಮತ ನೀಡಬೇಡಿ ಎಂದು ಹೇಳಿದ್ದು, ಇದಕ್ಕೆ ಪ್ರತಿಯಾಗಿ ವಿನಯ್ ಕುಮಾರ್ ಸಿದ್ದರಾಮಯ್ಯ ಅವರನ್ನ ತಳುಕು ಹಾಕಿಕೊಂಡು ಮತ್ತೊಂದು ಸ್ಟ್ರಾಟಜಿ ರೂಪಿಸಿದ್ದಾರೆ. ಹಾಗಿದ್ರೆ ವಿನಯ್ ಸ್ಟ್ರಾಟಜಿ ಏನು? ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ಬೈದ್ರು ನನಗೆ ಆಶೀರ್ವಾದವಿದ್ದಂತೆ ಎಂದ ವಿನಯ್ ಕುಮಾರ್. ನಾನು ಗೆದ್ದರೂ ಸೋತರೂ ಬಿಜೆಪಿಗೆ ಹೋಗುವುದಿಲ್ಲ, ನಾನು ಕಾಂಗ್ರೆಸ್ಗೆ ಎಂದ ವಿನಯ್. ಕುರುಬ ಸಮುದಾಯದ ಸಮಾವೇಶದಲ್ಲಿ ವಿನಯ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ವಿರುದ್ಧ ಸಿಎಂ ಸಿದ್ದು ಗುಟುರು ಹಾಕಿದ್ದಾರೆ. ಅಗ್ಗಿರಾಕಿಗೆ ಯಾರು ವೋಟ್ ಹಾಕಬೇಡಿ ಎಂದು ವಿನಯ್ ವಿರುದ್ಧ ಜಾತಿ ಅಸ್ತ್ರ ಹೂಡಿದ್ದಾರೆ. ಅವನು ಕುರುಬ ಅನ್ನೋ ಕಾರಣಕ್ಕೆ ನೀವು ವೋಟ್ ಹಾಕಬೇಕಾ? ಯೋಚನೆ ಮಾಡಿ, ನಾನು ಸಿಎಂ ಸ್ಥಾನದಲ್ಲಿ ಮುಂದುವರಿಯಬೇಕು ಎಂದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಮತ ಹಾಕಿ ಎಂದು ತುಂಬಿದ ಸಭೆಯಲ್ಲಿ ಕರೆ ನೀಡಿದರು. ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಬಗ್ಗೆ ಕಾಂಗ್ರೆಸ್ಗೆ ಭಯ ಉಂಟಾಗಿದ್ದು, ಸಿದ್ದರಾಮಯ್ಯ ನಾನು ಬೇಕೋ ಅವನು ಬೇಕೋ ನೀವೇ ನಿರ್ಧಾರ ಮಾಡಿ ಅನ್ನೋ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದಿದ್ದಾರೆ. ನೀವು ಈ ಸಾರಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸಬೇಕು. ಪ್ರಭಾ ಮಲ್ಲಿಕಾರ್ಜುನ ಗೆದ್ರೆ ನಾನೇ ನಾವು ಹೆಚ್ಚು ಸ್ಥಾನ ಗೆದ್ದಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹೆಚ್ಚು ಜನ ಗೆದ್ದರು ಅಂತ ಗೊತ್ತಾಗುತ್ತೆ. ದಾವಣಗೆರೆಯಲ್ಲಿ ಒಬ್ಬ ವಿನಯ್ ಕುಮಾರ್ ಅಂತೇಳಿ ಚುನಾವಣೆ ನಿಂತಿದೆ. ಪಕ್ಷೇತರರಾಗಿ ನಾನು ಅವ್ರಿಗೆ ಅನೇಕ ಸಾರಿ ಫೋನ್ ಮಾಡಿ ಹೇಳಿದೆ, ಬೇಡಪ್ಪ ನಿಂತ್ಕೋಬೇಡ ಎಲೆಕ್ಷನ್ಗೆ, ಇದು ಅಸೆಂಬ್ಲಿ ಚುನಾವಣೆ ಇಲ್ಲ, ಪಾರ್ಲಿಮೆಂಟ್ ಚುನಾವಣೆ, ಪಾರ್ಲಿಮೆಂಟ್ಗೆ ನಿಲ್ಬೇಡ, ನೀನು ನಿಂತ್ಕೊಂಡ್ರೆ ಅದು ಬಿಜೆಪಿಗೆ ಸಪೋರ್ಟ್ ಮಾಡಿದಾಗ ಆಗ್ತದೆ, ದಯಮಾಡಿ ನಿಲ್ಬೇಡ ಅಂತ ದಯಮಾಡಿ. ಇನ್ನು ಸಿದ್ದರಾಮಯ್ಯ ಅವರ ಈ ರೋಷವೇಷಕ್ಕೆ ಪ್ರತಿಕ್ರಿಯೆ ನೀಡಿರೋ ವಿನಯ್ ಕುಮಾರ್, ಸಿದ್ದರಾಮಯ್ಯ ಅವರ ಮೇಲೆ ನನಗೆ ಅಪಾರ ಗೌರವವಿದೆ. ಅವರ ಸಹಾಯದಿಂದಲೇ ನನ್ನ ಹೆಸರು ಎಐಸಿಸಿ ಮಟ್ಟದಲ್ಲಿ ಚರ್ಚೆ ಆಗಿದ್ದು, ಅವರು ಒಬ್ಬ ಸಿಎಂ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಕೇಳಿದ್ದು ತಪ್ಪಲ್ಲ. ದಾವಣಗೆರೆಯಲ್ಲಿ ಅಹಿಂದ ಸೇರಿದಂತೆ ಎಲ್ಲರೂ ನನ್ನ ಕೈ ಹಿಡಿದು ಗೆಲ್ಲಿಸಿದರೆ ಸಿದ್ದರಾಮಯ್ಯ ಅವರು ನನ್ನನ್ನು ಕ್ಷಮಿಸುತ್ತಾರೆ. ನಾನು ಈಗಲೂ ಕಾಂಗ್ರೆಸ್ನಲ್ಲೇ ಇದ್ದೀನಿ, ಗೆದ್ದರೂ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಸೋಲಿನ ಭೀತಿ ಇರೋದ್ರಿಂದಲೇ ನನ್ನ ಹೆಸರು ಬರ್ತಾ ಇರೋದು. ಈಗ ಸೋಲಿನ ಭೀತಿ ಇರಲಿಲ್ಲ ಅಂತಂದ್ರೆ ನನ್ನ ಹೆಸರು ಯಾರು ತೆಗಿತಾ ಇರಲಿಲ್ಲ, ನನ್ನನ್ನು ಲೆಕ್ಕಕ್ಕೂ ತಗೊತಾ ಇರಲಿಲ್ಲ. ಸೊ ಇಬ್ಬರಿಗೂ ಸೋಲಿನ ಭೀತಿ ಇದೆ. ನಾಳೆ ಹೋಗಿ ನೀವು BJP ಅವ್ರನ್ನ ಕೇಳಿ ಅವರು ಕೂಡ ಇದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಐ ಥಿಂಕ್ ನನಗೆ ಪಾಸಿಟಿವ್ ಆಗುತ್ತೆ ಅಂತಂದು, ಅಡ್ವಾಂಟೇಜ್ ಆಗುತ್ತೆ. ಯಾಕಂತಂದರೆ ಇವಾಗ CM ಅವ್ರ ಬಾಯಿಂದನೇ ಬಂದಾಗ ಏನಾಗುತ್ತೆ, ಶಾಮನೂರು ಕುಟುಂಬದವರು ಪಿತೂರಿ ಮಾಡಿ ವಿನಯ್ ಕುಮಾರ್ನ ಸೋಲಿಸೋದಕ್ಕೆ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತಾರೆ. ಈಗ ಅವ್ರ ಮೇಲೆ ಆಲ್ರೆಡಿ ಅಸಮಾಧಾನ ಇದೆ ಜನಕ್ಕೆ, ಈಗ ಅದು ಡಬಲ್ ಆಗುತ್ತೆ. ಏನಪ್ಪ ಈ ಹುಡುಗ ಹೋರಾಟ ಮಾಡ್ತಾ ಇದ್ದಾನೆ ಪ್ರಾಮಾಣಿಕವಾಗಿ, ಈ ಹುಡುಗನ ಎಲ್ಲರೂ ಸೇರಿ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೆಳೆಸೋದಕ್ಕೆ ಯಾರು ಪ್ರಯತ್ನ ಮಾಡಲ್ಲ ಅನ್ನೋ ಒಂದು ಅಸಮಾಧಾನದಿಂದ ಐ ಥಿಂಕ್ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿ ನನಗೆ ಸಹಾಯ ಆಗುತ್ತೆ ಅಂತ ಅವ್ರ ಬಾಯಿಂದ ಏನೇ ಬಂದರೂ ನನಗೆ ಆಶೀರ್ವಾದ ಅಂತ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಯಾವುದೇ ಆಯ್ಕೆ ಇರಲಿಲ್ಲ. ಈ ಬಾರಿ ನಾನು ಸ್ಪರ್ಧೆ ಮಾಡುವುದರಿಂದ ಅಹಿಂದ ವರ್ಗಕ್ಕೆ ಒಂದು ಆಯ್ಕೆ ಇದೆ. ನಾನು ಬಿಜೆಪಿ ಟೀಮ್ ಅಲ್ಲ, ಈಗಲೂ ಕಾಂಗ್ರೆಸ್ಸಿಗನೇ. ಕಾಗಿನೆಲೆ ಶ್ರೀಗಳು ಹಾಗೂ ಸಿದ್ದರಾಮಯ್ಯ ಅವರು ನನಗೆ ನಾಮಪತ್ರ ವಾಪಸ್ ಪಡೆಯಲು ತಿಳಿಸಿದ್ದರು. ನಾನು 2 ದಿನ ಕಾಲಾವಕಾಶ ಕೇಳಿದ್ದೆ, ಆದರೆ ಅನಂತರ ನಡೆದ ಬೆಳವಣಿಗೆಯೇ ಬೇರೆ. ನಾನು ಭೈರತಿ ಬಸವರಾಜ್, ಮಾಜಿ ಸಚಿವ KS ಈಶ್ವರಪ್ಪ ಅವರಿಗೆ ಕಾಲ್ ಮಾಡಿಲ್ಲ. ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಇದೆ, ಬೇಕಿದ್ದರೆ ನನ್ನ ಕಾಲ್ ರೆಕಾರ್ಡ್ ತೆಗಿಸಲಿ ಎಂದು ಪ್ರತಿ ಸವಾಲ್ ಹಾಕಿದ್ದಾರೆ. ಸೊ ಆ ಕ್ಷಣದಲ್ಲಿ ನಾನು ನಿರ್ಧಾರ ಮಾಡಿ ಹೇಳ್ತೀನಿ, 1-2 ದಿನ ಕಾಲಾವಕಾಶ ಬೇಕು. ಈಗ ಸಾಹೇಬ್ರು ಇದ್ದಾಗ ಎದುರು ಮಾತಾಡೋಕ್ಕಾಗಲ್ಲ, ನಾವು ತುಂಬ ದೊಡ್ಡ ವ್ಯಕ್ತಿ, ನಾವು ಒಂದು ಬರಬೇಕಾಗ್ತದೆ. ಸೊ ಆಮೇಲೆ ಬಂದು ಸ್ವಂತ ನಿರ್ಧಾರ ತೊಗೋಬೇಕಾಗ್ತದೆ. ಹೊರಗೆ ಬಂದಾಗ SS ಮಲ್ಲಿಕಾರ್ಜುನ್ ಅವರಿಗೆ ನಾನು 2 ದಿನ ಟೈಮ್ ಬೇಕಂತಂದು ಹೇಳಿದ್ದೆ. ಸ್ವಾಮೀಜಿ ಅವರು ಇದ್ದರು, ಅವ್ರೇನು ಮಾಡಿದ್ರು, ಇಮಿಡಿಯೇಟ್ಲಿ ಆ ಫೋಟೋ ರಿಲೀಸ್ ಮಾಡಿಬಿಟ್ರು. ಅದೇನು ಒಳಗೆ ಮೀಟಿಂಗ್ ಆಗಿತ್ತಲ್ಲ, 5 ನಿಮಿಷದಲ್ಲಿ ರಿಲೀಸ್ ಮಾಡಿಬಿಟ್ರು.
ಇಲ್ಲಿ ಕ್ಷೇತ್ರದಿಂದ ಕರೆಗಳು, ಕೆಲವೊಬ್ರು ಅಳೋದು, ನನಗೆ ಬೈಯೋದು. ಯಾಕಂದರೆ ಕೋಪ, ಯಾಕೆ ವಿನಯ್ ಕುಮಾರ್ ಕಾಂಪ್ರಮೈಸ್? ನಾನು ಹೇಳಿದೆ ಇಲ್ಲಪ್ಪ ಆಗಿಲ್ಲ, 2 ದಿನ ಟೈಮ್ ಕೇಳಿದ್ದೀನಿ, ನಿಮಗೂ ಗೊತ್ತದು. 2 ದಿನ ಆದಮೇಲೆ ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿದೆ. ಸೊ ಇಲ್ಲಿ ಭೈರತಿ ಬಸವರಾಜು, ಈಶ್ವರಪ್ಪ ನಂದು ಕಾಲ್ ರೆಕಾರ್ಡ್ಸ್ನ ತೆಗೆದುಬಿಟ್ಟು ನನ್ನ ಜನ್ಮ ಜಾಲಾಡಲಿ, ನಾನು ಅವ್ರ ಹತ್ರ ಫೋನು ಮಾಡಿಲ್ಲ, ನನ್ನ ಸುತ್ತಮುತ್ತ ಇರೋರು ಫೋನ್ ಮಾಡಿಲ್ಲ. ಭೈರತಿ ಬಸವರಾಜನ್ನ ಒಂದು 6 ವರ್ಷದ ಹಿಂದೆ ನಮ್ಮ ಕಾಗಿನೆಲ್ಲಿ ಮಠದಲ್ಲಿ, ಅವಾಗಿನ್ನೂ ರಾಜಕಾರಣನಿಲ್ಲ, ಏನು ಗಂಧ ಗಾಳಿ ಗೊತ್ತಿಲ್ಲ, ಆ ಟೈಮಲ್ಲಿ ಅವ್ರನ್ನ ಭೇಟಿಯಾಗಿದ್ದು ನಾನು. ಅದು ನಮ್ಮದು IAS ಕೋಚಿಂಗ್ ಸೆಂಟ್ರ್ ಓಪನ್ ಮಾಡೋಕ್ಕೆ ಹೋದಾಗ. ಅದಾದಮೇಲೆ ಆ ಪುಣ್ಯಾತ್ಮ ಎಲ್ಲಿದ್ದಾರೆ ಏನಾದರೂ ನನಗೆ ಗೊತ್ತಿಲ್ಲ, ಅವ್ರಿಗೆ ನನ್ನ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವ್ರ ಮನೆ ನನಗೆಲ್ಲಿದೆ ಅಂತ ಗೊತ್ತಿಲ್ಲ. ಇನ್ನು ಈಶ್ವರಪ್ಪನವರು ಕುಮ್ಮಕ್ಕು, ಅದನ್ನು ಕೂಡ ಶುದ್ಧ ಸುಳ್ಳು. ಶಿವಮೊಗ್ಗದಲ್ಲಿ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಮೀಟ್ ಆಗಿತ್ತು. ಅವ್ರನ್ನ ಮೀಟ್ ಆಗಿಂತ ಮುಂಚೆನೇ ಇದೆಲ್ಲ ನನ್ನ ನಿರ್ಧಾರ ತಗೊಂಡಾಗಿತ್ತು. ಇಲ್ಲ, ಅದೇ ಹೇಳಿದ್ನಲ್ಲ, ಗೆದ್ದರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ನಾವು ಮೋದಿ ಹತ್ರ ನಾನು ಯಾಕೆ ಹೋಗಬೇಕು? ರೈಟ್, ಪಾರ್ಲಿಮೆಂಟ್ ಇರ್ತದೆ, ಪಾರ್ಲಿಮೆಂಟ್ ನಮ್ಮದೇ ಆದ ಒಂದು ಸ್ಥಾನ ಇರ್ತದೆ. ಮೋದಿ ಮುಂದೆ ಆಟ ನಡೆಯಲ್ಲ ಅಂದರೆ ಮೋದಿ ನಮ್ಮನ್ನು ಟಾರ್ಗೆಟ್ ಮಾಡೋದು ಅಂತಲ್ಲ, ಅದು ಗೊತ್ತಿಲ್ಲ. ಏನು ಅರ್ಥದಲ್ಲಿ ಹೇಳಿದ್ರಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸ್ಪರ್ಧೆ ಮಾಡುವುದು ಬೇಡ ಎಂದು ಸಿಎಂ ಸಿದ್ದು ಹೇಳಿದ್ರು. ಸ್ಪರ್ಧೆ ಮಾಡಿದ ವಿನಯ್ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದ್ದು, ದಾವಣಗೆರೆಯ ತ್ರಿಕೋನ ಸ್ಪರ್ಧೆಯಲ್ಲಿ ಜನ ಯಾರ ಕೈ ಹಿಡಿಯುತ್ತಾರೆಂದು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸರಸ್ವತಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.